ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಸಾವಯವ ಕೃಷಿ ಎಂದರೆ ನಿಜಕ್ಕೂ ಏನು ಅನ್ನೋದರ ಹಿಂದಿನ ಅಸಲಿ ವಿಜ್ಞಾನವನ್ನ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಬರೀ ಪ್ರಚಾರದ ಮಾತುಗಳನ್ನು ಬದಿಗಿಟ್ಟು ವಾಸ್ತವದಲ್ಲಿ ಏನಾಗ್ತಿದೆ ಅನ್ನೋದನ್ನ ಡಿಕೋಡ್ ಮಾಡೋಣ. ಇದು ಕೇವಲ ಮಣ್ಣು ಮತ್ತು ಬೀಜಗಳ ಕಥೆಯಲ್ಲ, ನಮ್ಮೆಲ್ಲರ ಭವಿಷ್ಯದ ಆಹಾರ ಭದ್ರತೆಯ ಬಗ್ಗೆ ನಡೆಯುತ್ತಿರುವ ಬಹುಮುಖ್ಯ ಚರ್ಚೆ. ಬನ್ನಿ ಶುರು ಮಾಡೋಣ. ಮುಂದಿನ ಕೆಲ ನಿಮಿಷಗಳಲ್ಲಿ ನಾವೇನೇನು ಚರ್ಚೆ ಮಾಡಲಿದ್ದೇವೆ ಅನ್ನೋದರ ಒಂದು ಸಣ್ಣ ನಕ್ಷೆ ಇಲ್ಲಿದೆ. ಕೃಷಿಯ ವಿಭಿನ್ನ ಹಂತಗಳು, ಸಾವಯವ ಕೃಷಿ ಅಂದ್ರೇನು, ಅದರಲ್ಲಿ ಬಳಸೋ ಸಾಧನಗಳು, ಬೇರೆ ಪದ್ಧತಿಗಳ ಜೊತೆಗಿನ ಹೋಲಿಕೆ, ಹಾಗೆ ಇದರ ನಿಜವಾದ ಅನುಕೂಲಗಳು ಮತ್ತು ಮಿತಿಗಳನ್ನು ನೋಡಲಿದ್ದೇವೆ. ಸಾವಯವ ಕೃಷಿಯ ಬಗ್ಗೆ ಆಳವಾಗಿ ತಿಳಿಯೋ ಮುನ್ನ ಕೃಷಿ ಪ್ರಪಂಚದ ಎರಡು ವಿಭಿನ್ನ ತುದಿಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಆ ಎರಡು ಎಕ್ಸ್ಟ್ರೀಮ್ ತುದಿಗಳು ಯಾವುವು ಅಂತ ಈಗ ನೋಡೋಣ. ನೋಡಿ, ಕೃಷಿಯಲ್ಲಿ ಎರಡು ಪ್ರಮುಖ ಹಂತಗಳಿವೆ. ಒಂದೆಡೆ ಜೀವನಾಧಾರ ಕೃಷಿ ಇದೆ. ಇದು ಸಂಪೂರ್ಣ ಸ್ವಾವಲಂಬಿ ವ್ಯವಸ್ಥೆ. ಅಂದರೆ ಇಲ್ಲಿ ರೈತ ಕೇವಲ ತನ್ನ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಬೆಳಿತಾನೆ. ನೈಸರ್ಗಿಕ ಸಂಪನ್ಮೂಲಗಳ ಶೋಷಣೆ ಇಲ್ಲಿ ಶೂನ್ಯ. ಇನ್ನೊಂದೆಡೆ ತೀವ್ರ ಅಥವಾ ರಾಸಾಯನಿಕ ಕೃಷಿ ಇದೆ. ಇದು ಪಕ್ಕಾ ಕಮರ್ಷಿಯಲ್. ಹೆಚ್ಚು ಬಂಡವಾಳ, ಹೆಚ್ಚು ರಸಗೊಬ್ಬರ ಹಾಕಿ ಗರಿಷ್ಠ ಲಾಭ ತೆಗೆಯುವ, ಸಂಪನ್ಮೂಲಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಳ್ಳುವ ವ್ಯವಸ್ಥೆ ಇದು. ಈ ಎರಡು ತುದಿಗಳ ನಡುವಿನ ವ್ಯತ್ಯಾಸವೇ ನಮ್ಮ ಮುಂದಿನ ಚರ್ಚೆಗೆ ಅಡಿಪಾಯ. ಈ ಎರಡು ವಿಪರೀತ ಹಂತಗಳನ್ನ ನೋಡಿದ್ವಿ ಅಲ್ವಾ? ಈಗ ಇವೆರಡರ ಮಧ್ಯದ ದಾರಿ ಬಗ್ಗೆ, ಅಂದ್ರೆ ಸಾವಯವ ಕೃಷಿಯ ಬಗ್ಗೆ ಜಾಗತಿಕ ಸಂಸ್ಥೆಗಳು ನಿಖರವಾಗಿ ಏನು ಹೇಳ್ತವೆ ಅಂತ ನೋಡೋಣ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ FAO ಪ್ರಕಾರ ಕೃತಕ ರಸಗೊಬ್ಬರ, ಕೀಟನಾಶಕಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡೋದೇ ಸಾವಯವ ಕೃಷಿಯ ಮೂಲ ಉದ್ದೇಶ. ಬದಲಾಗಿ ಮಣ್ಣಿನ ಫಲವತ್ತತೆ ಕಾಪಾಡಲು ಬೆಳೆ ಪರಿಭ್ರಮಣೆ, ಕೊಟ್ಟಿಗೆ ಗೊಬ್ಬರ ಮತ್ತು ಕೀಟಗಳನ್ನು ಜೈವಿಕವಾಗಿ ನಿಯಂತ್ರಿಸುವ ವಿಧಾನಗಳನ್ನು ಇದು ಸಂಪೂರ್ಣವಾಗಿ ಅವಲಂಬಿಸಿದೆ. ಇಲ್ಲಿ ಕೆಮಿಕಲ್ಸ್ಗೆ ಚಾನ್ಸೇ ಇಲ್ಲ. ಅದೇ ರೀತಿ IFOAM ಅಥವಾ IFOAM ಸಂಸ್ಥೆ ಇದನ್ನು ಇನ್ನಷ್ಟು ವಿಸ್ತಾರವಾಗಿ ಹೇಳುತ್ತೆ. ಅವರ ಪ್ರಕಾರ ಇದು ಕೇವಲ ಆಹಾರ ಬೆಳೆಯುವ ತಂತ್ರವಷ್ಟೇ ಅಲ್ಲ, ಇಡೀ ಪರಿಸರ, ಮಣ್ಣು ಮತ್ತು ನಮ್ಮೆಲ್ಲರ ಆರೋಗ್ಯವನ್ನ ಒಟ್ಟಾರೆಯಾಗಿ ಸುಸ್ಥಿರವಾಗಿಡುವ ಒಂದು ಪ್ರಕ್ರಿಯೆ. ನೈಸರ್ಗಿಕ ಚಕ್ರಗಳು ಮತ್ತು ಜೀವ ವೈವಿಧ್ಯತೆಯನ್ನು ಬಳಸಿಕೊಂಡು ಮಾಡುವ ಕೃಷಿ ಇದು. ಒಟ್ಟಿನಲ್ಲಿ ಕೃಷಿಯನ್ನ ಒಂದು ವಿಶಾಲ ಪರಿಸರ ವ್ಯವಸ್ಥೆಯ ಭಾಗವಾಗಿ ನೋಡುವ ಅದ್ಭುತ ದೃಷ್ಟಿಕೋನವಿದು. ಇಲ್ಲಿ ಅತಿ ಮುಖ್ಯವಾದ ಅಂಶ ಏನು ಗೊತ್ತಾ? ಆಹಾರವು ಅಗತ್ಯಕ್ಕಾಗಿ ಉತ್ಪಾದನೆಯಾಗಬೇಕು, ದುರಾಸೆಗಾಗಿ ಅಲ್ಲ ಅನ್ನೋ ಈ ಅದ್ಭುತವಾದ ಮಾತು. ರಾಸಾಯನಿಕ ಕೃಷಿಯ ಕಮರ್ಷಿಯಲ್ ಮೈಂಡ್ಸೆಟ್ಗೂ ಸಾವಯವ ಕೃಷಿಯ ಮೂಲತತ್ವಕ್ಕೂ ಇರುವ ದೊಡ್ಡ ವ್ಯತ್ಯಾಸವೇ ಇದು. ಇಡೀ ಸಾವಯವ ಕೃಷಿಯ ಪರಿಕಲ್ಪನೆ ನಿಂತಿರೋದೇ ಈ ಒಂದು ಗಟ್ಟಿ ತತ್ವದ ಮೇಲೆ. ತತ್ವಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಈಗ ಫೀಲ್ಡ್ಗೆ ಇಳಿಯೋಣ. ನಿಜಕ್ಕೂ ಮಣ್ಣಿನಲ್ಲಿ ಏನೆಲ್ಲ ಮಾಡ್ತಾರೆ, ಸಾವಯವ ಕೃಷಿಯ ಪ್ರಾಯೋಗಿಕ ಟೆಕ್ನಿಕ್ಗಳು ಯಾವುವು ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಣ. ಸಾವಯವ ಕೃಷಿ ಅಂದ್ರೆ ಸುಮ್ಮನೆ ಬೀಜ ಚಲ್ಲಿ ದೇವರಿಗೆ ಬಿಟ್ಟು ಬರೋದಲ್ಲ. ಇದು ಆಕ್ಚುಲಿ ತುಂಬಾನೇ ಸಕ್ರಿಯವಾದ ಪ್ರಕ್ರಿಯೆ. ಕೀಟ ಮತ್ತು ಕಳೆ ನಿರ್ವಹಣೆಗೆ ಇಲ್ಲಿ ಸ್ಮಾರ್ಟ್ ತಂತ್ರಗಳನ್ನು ಬಳಸ್ತಾರೆ. ಉದಾಹರಣೆಗೆ, ಕೀಟಗಳನ್ನು ಬೇರೆಡೆ ಸೆಳೆಯಲು ಟ್ರ್ಯಾಪ್ ಕ್ರಾಪ್ಸ್ ಅಥವಾ ಬಲೆ ಬೆಳೆಗಳನ್ನು ಬೆಳೆಯೋದು, ಜೈವಿಕ ಕೀಟನಾಶಕಗಳ ಬಳಕೆ, ಹಾಗೆ ಸೂರ್ಯನ ಬಿಸಿಲನ್ನೇ ಬಳಸಿ ಮಣ್ಣಿನ ಕಳೆ ನಾಶ ಮಾಡುವ ಸಾಯಿಲ್ ಸೋಲರೈಸೇಷನ್ನಂತಹ ಟೆಕ್ನಿಕ್ಗಳನ್ನು ಇಲ್ಲಿ ಯೂಸ್ ಮಾಡ್ತಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಸಾವಯವ ಕೃಷಿ ಕೇವಲ ಬೆಳೆಗಳ ಮೇಲಷ್ಟೇ ನಿಂತಿಲ್ಲ, ಬದಲಾಗಿ ಜಾನುವಾರುಗಳ ಮೇಲೂ ಡಿಪೆಂಡ್ ಆಗಿದೆ. ಹೌದು, ಯಾವುದೇ ಯಶಸ್ವಿ ಸಾವಯವ ಕೃಷಿಗೆ ಜಾನುವಾರುಗಳೇ ಬೆನ್ನೆಲುಬು. ಮಣ್ಣಿಗೆ ಬೇಕಾದ ಅತ್ಯಮೂಲ್ಯ ಪೋಷಕಾಂಶಗಳು ಪ್ರಾಣಿಗಳ ತ್ಯಾಜ್ಯದಿಂದಲೇ ಸಿಗ್ಬೇಕು. ಸರಳವಾಗಿ ಹೇಳಬೇಕಂದ್ರೆ, ಪಶುಸಂಗೋಪನೆ ಇಲ್ಲದೆ ಸಾವಯವ ಕೃಷಿ ಕಂಪ್ಲೀಟ್ ಆಗೋದೇ ಇಲ್ಲ. ಅದೇ ರೀತಿ ಕಾಂಪೋಸ್ಟ್ ಮತ್ತು ಹ್ಯೂಮಸ್ ಕೃಷಿಯಲ್ಲಿ ನೋಡೋದಾದ್ರೆ, ಇಲ್ಲಿ ಟನ್ಗಟ್ಟಲೆ ಜೈವಿಕ ತ್ಯಾಜ್ಯವನ್ನ ಕರಗಿಸಿ ಮಣ್ಣಿಗೆ ಸೇರಿಸಲಾಗುತ್ತೆ. ಬೆಳೆಗರು ಈ ಕಾಂಪೋಸ್ಟ್ನಿಂದ ಬಿಡುಗಡೆಯಾಗುವ ಪೋಷಕಾಂಶಗಳನ್ನು ಹೀರಿಕೊಂಡೇ ಬೆಳೆಯುತ್ತವೆ. ಮಣ್ಣಿಗೆ ನಿಜವಾದ ಜೀವ ತುಂಬುವ ಪ್ರಬಲ ವಿಧಾನ ಅಂದ್ರೆ ಇದೇ ನೋಡಿ. ನಿಮಗ್ ಗೊತ್ತಾ, ಸಾವಯವ ಕೃಷಿಯನ್ನೋ ದೊಡ್ಡ ಛತ್ರಿ ಅಡಿಯಲ್ಲಿ ಎಷ್ಟೊಂದು ಅಚ್ಚರಿಯ ವಿಧಾನಗಳಿವೆ ಅಂದ್ರೆ, ಒಂದು ಕಡೆ ಮಸಾನೋಬು ಫುಕುವೋಕಾ ಅವರ ಏನೂ ಮಾಡಬೇಡಿ ಅನ್ನೋ ನೈಸರ್ಗಿಕ ಕೃಷಿ ಇದ್ರೆ, ಇನ್ನೊಂದು ಕಡೆ ಕಾಸ್ಮಿಕ್ ಕಿರಣಗಳು ಮತ್ತು ಗಿಡಮೂಲಿಕೆಗಳನ್ನು ಬಳಸುವ ರುಡಾಲ್ಫ್ ಸ್ಟೈನರ್ ಅವರ ಬಯೋಡೈನಾಮಿಕ್ ಕೃಷಿ ಇದೆ. ಇನ್ನು ನಂಬಿಕೆ ಆಧಾರಿತ ಹೋಮಕೃಷಿ ಅಂತನೂ ಇದೆ. ಅಲ್ಲಿ ಮಂತ್ರಗಳನ್ನು ಪಠಿಸುವ ಮೂಲಕ ಕೀಟಗಳನ್ನು ದೂರ ಇಡಬಹುದು ಅಂತ ನಂಬಲಾಗಿದೆ. ನಿಜಕ್ಕೂ ಅಮೇಜಿಂಗ್ ಅಲ್ವಾ? ಈಗ ನಾವು ಬಹಳ ಇಂಟ್ರೆಸ್ಟಿಂಗ್ ಆದ ಘಟ್ಟಕ್ಕೆ ಬಂದಿದ್ದೀವಿ.
ಬರೀ ಥಿಯರಿ ಮಾತಾಡೋದು ಸಾಕು, ಸಾವಯವ ಕೃಷಿ, ರಾಸಾಯನಿಕ ಮತ್ತು ನೈಸರ್ಗಿಕ ಕೃಷಿಯ ಎದುರು ನಿಜಕ್ಕೂ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಮುಖಾಮುಖಿ ಹೋಲಿಸಿ ನೋಡೋಣ. ಇಲ್ಲಿನ ಮಾಹಿತಿ ಇವೆರಡರ ನಡುವಿನ ಅಸಲಿ ವ್ಯತ್ಯಾಸವನ್ನ ಕನ್ನಡಿ ಹಿಡಿದ ಹಾಗೆ ತೋರಿಸುತ್ತೆ. ಸಾವಯವ ಕೃಷಿಯ ಫೋಕಸ್ ಸಂಪೂರ್ಣವಾಗಿ ಪರಿಸರ ಕಾಪಾಡೋದ್ರ ಮೇಲಿದ್ರೆ, ರಾಸಾಯನಿಕ ಕೃಷಿಯ ಗುರಿ ಕೇವಲ ಆರ್ಥಿಕ ಲಾಭ. ಸಾವಯವದಲ್ಲಿ ಫಾರ್ಮ್ ಒಳಗಡೆ ಇರೋ ಪೋಷಕಾಂಶಗಳೇ ರೀಸೈಕಲ್ ಆಗ್ತವೆ, ಮಾಲಿನ್ಯನ ಮಾತೇ ಇಲ್ಲ. ಆದರೆ ರಾಸಾಯನಿಕ ಕೃಷಿಯಲ್ಲಿ ಭಾರೀ ಯಂತ್ರಗಳು, ಕೃತಕ ಗೊಬ್ಬರಗಳ ಬಳಕೆಯಿಂದ ಮಣ್ಣು ಮತ್ತು ಪರಿಸರ ದೊಡ್ಡ ಮಟ್ಟದಲ್ಲಿ ಮಲಿನವಾಗುತ್ತೆ. ಅಂದಾಗೆ ಇಲ್ಲೊಂದು ದೊಡ್ಡ ಕನ್ಫ್ಯೂಷನ್ ಇದೆ. ತುಂಬಾ ಜನ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಎರಡೂ ಒಂದೇ ಅಂದ್ಕೊಂಡಿದ್ದಾರೆ. ಆಕ್ಚುಲಿ ಆಗಿಲ್ಲ. ನೈಸರ್ಗಿಕ ಕೃಷಿಯಲ್ಲಿ ಉಳುಮೆ, ಕಳೆ ಕೀಳೋದು ಯಾವುದೂ ಇರಲ್ಲ, ಎಲ್ಲವನ್ನೂ ನೇಚರ್ಗೆ ಬಿಟ್ಬಿಡ್ತಾರೆ. ಆದರೆ ಸಾವಯವ ಕೃಷಿಯಲ್ಲಿ ಹಾಗಲ್ಲ. ಇಲ್ಲಿ ಮಿತವಾದ ಉಳುಮೆ ಮಾಡ್ತಾರೆ, ಮಲ್ಚಿಂಗ್ ಮಾಡ್ತಾರೆ ಮತ್ತು ಮಣ್ಣನ್ನ ಬಹಳ ಆಕ್ಟಿವ್ ಆಗಿ ಬಿಲ್ಡ್ ಮಾಡ್ತಾರೆ. ಈಗ ನಾವು ಈ ವಿಶ್ಲೇಷಣೆಯ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಸಾವಯವ ಕೃಷಿಯನ್ನ ದೊಡ್ಡ ಮಟ್ಟದಲ್ಲಿ ಅಳವಡಿಸಿಕೊಡೋದು ನಿಜಕ್ಕೂ ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಇದರ ಪ್ಲಸ್ಸು ಮತ್ತು ಮೈನಸ್ ಎರಡನ್ನೂ ಯಾವುದೇ ಪಕ್ಷಪಾತವಿಲ್ಲದೆ ರಿಯಾಲಿಟಿ ಚೆಕ್ ಮಾಡೋಣ ಬನ್ನಿ. ಮೊದಲು ಇದರ ಬೆನಿಫಿಟ್ಸ್ ನೋಡೋಣ. ಖಂಡಿತವಾಗಿಯೂ ಸಾವಯವ ಕೃಷಿಯಿಂದ ಆಗೋ ಲಾಭಗಳು ಅಪಾರ. ಇದು ನಮ್ಮನ್ನ, ಪ್ರಾಣಿಗಳನ್ನ ಮತ್ತು ಮಣ್ಣಿನ ಸೂಕ್ಷ್ಮಜೀವಿಗಳನ್ನ ಕೆಮಿಕಲ್ ಡೇಂಜರಿಂದ ಕಾಪಾಡುತ್ತೆ. ಸರ್ಕಾರ ರಸಗೊಬ್ಬರಗಳಿಗೆ ಕೊಡೋ ಕೋಟ್ಯಾಂತರ ರೂಪಾಯಿ ಸಬ್ಸಿಡಿ ಉಳಿಯುತ್ತೆ. ಅಷ್ಟೇ ಅಲ್ಲ, ಮಣ್ಣಿನ ಕ್ವಾಲಿಟಿ, ಅದು ನೀರು ಹಿಡಿದಿಟ್ಟುಕೊಳ್ಳೋ ಶಕ್ತಿ ಅದ್ಭುತವಾಗಿ ಸುಧಾರಿಸುತ್ತೆ. ಲಾಂಗ್ ಟರ್ಮಲ್ಲಿ ನೋಡಿದ್ರೆ ಇದೊಂದು ಬೆಸ್ಟ್ ಚಾಯ್ಸ್. ಆದರೆ ನಾಣ್ಯಕ್ಕೆ ಎರಡು ಮುಖಗಳಿರತ್ತೆ ಅಲ್ವಾ? ಇದರ ಪ್ರಮುಖ ಮಿತಿಗಳನ್ನ ನಾವು ಒಪ್ಕೊಳ್ಳೇಬೇಕು. ಇವತ್ತಿನ ಹೈಬ್ರಿಡ್ ಬೆಳೆಗಳಿಗೆ ಬೇಕಾಗುವ ಅಗಾಧ ಪೋಷಕಾಂಶಗಳನ್ನ ಬರೀ ಸಾವಯವ ಗೊಬ್ಬರದಿಂದ ಕೊಡೋದು ಸಿಕ್ಕಾಪಟ್ಟೆ ಕಷ್ಟ. ಆಮೇಲೆ ಈ ಸಾವಯವ ಗೊಬ್ಬರಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ತುಂಬಾನೇ ರಿಸ್ಕ್ ಮತ್ತು ಕಾಸ್ಟ್ಲಿ ಕೂಡ. ಕೆಮಿಕಲ್ ಇಲ್ಲದೆ ಕಳೆ ಕೀಟ ನಿಯಂತ್ರಣ ಮಾಡೋಕೆ ಅಪಾರ ಸಮಯ, ಹೆಚ್ಚು ಕೆಲಸಗಾರರು ಬೇಕಾಗ್ತಾರೆ. ಜೊತೆಗೆ ಮಳೆ ಕಡಿಮೆ ಇರೋ ಜಾಗದಲ್ಲಿ ಮಣ್ಣಿಗೆ ಸೇರಿಸಿದ ಸಾವಯವ ವಸ್ತುಗಳು ಬೇಗನೆ ಆವಿಯಾಗಿ ಹೋಗ್ತವೆ. ಒಮ್ಮೆ ಈ ನಂಬರ್ ನೋಡಿ, 380 ಮಿಲಿಯನ್ ಟನ್ಗಳು. ಇದು 2025ರ ಹೊತ್ತಿಗೆ ಇಡೀ ಜಗತ್ತಿಗೆ ಬೇಕಾಗುವ ಅಂದಾಜು ಆಹಾರದ ಬೇಡಿಕೆ. ಇದುವೇ ಸಾವಯವ ಕೃಷಿಯ ಮುಂದಿರುವ ಅತಿದೊಡ್ಡ ರಿಯಾಲಿಟಿ ಚೆಕ್. ಬರೀ ಸಾವಯವ ವಿಧಾನಗಳನ್ನೇ ನಂಬಿಕೊಂಡು ಇಷ್ಟು ಅಗಾಧ ಪ್ರಮಾಣದ ಆಹಾರ ಬೆಳೆಯೋದು ಪ್ರಸ್ತುತ ಸನ್ನಿವೇಶದಲ್ಲಿ ಬಹುತೇಕ ಅಸಾಧ್ಯ ಅಂತಲೇ ಹೇಳಬಹುದು. ಹಾಗಾದರೆ ನಮ್ಮ ಮುಂದಿರುವ ದಾರಿ ಯಾವುದು? ಒಂದೆಡೆ ನಮ್ಮ ಪರಿಸರ, ಆರೋಗ್ಯ ಕಾಪಾಡುವ ಸಾವಯವ ಕೃಷಿ ನಮಗೆ ಬೇಕೇ ಬೇಕು. ಇನ್ನೊಂದೆಡೆ ಜಗತ್ತಿನ ಹಸಿವು ನೀಗಲು 380 ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಮಾಡಲೇಬೇಕಾದ ಅನಿವಾರ್ಯತೆ, ಪರಿಸರ ಸುಸ್ಥಿರತೆ ಮತ್ತು ಜಾಗತಿಕ ಉಳಿವು. ಈ ಎರಡರ ನಡುವೆ ಒಂದು ಬ್ಯಾಲೆನ್ಸ್ ಕಂಡುಕೊಳ್ಳೋದು ಹೇಗೆ? ಈ ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮೆಲ್ಲರ ವಿವೇಚನೆಗೆ ಬಿಡ್ತಾ ಇಂದಿನ ಈ ವಿಶ್ಲೇಷಣೆಯನ್ನ ಮುಗಿಸ್ತಿದ್ದೀನಿ. ಈ ಮಾಹಿತಿ ನಮ್ಗೆಲ್ಲ ಒಂದು ಹೊಸ ದೃಷ್ಟಿಕೋನ ಕೊಟ್ಟಿದೆ ಅಂತ